ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೆಲ್ಕಮ್ ಬ್ಯಾಕ್. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್ಕಾರಿ ಹುದ್ದೆಗೆ ಸುಳ್ಳು ಆದಾಯ ಪ್ರಮಾಣ ಪತ್ರ ನೀಡಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅನ್ನುವಂಥ, ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಹಾಗೂ ಆದಾಯ ಪ್ರಮಾಣ ಪತ್ರ ಎಲ್ಲ ಸುಳ್ಳು ಅನ್ನುವಂಥ ಆರೋಪ. ಕೆಪಿಎಸ್ಸಿ ಕಾರ್ಯದರ್ಶಿ ಆರೋಪ ಮಾಡಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇರೆಗೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಇವರ ಪುತ್ರಿ ಸುಮಾ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪುತ್ರಿಯ ಅಕ್ರಮ ನೇಮಕಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪುತ್ರಿಯ ಅಕ್ರಮ ನೇಮಕಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸಹಕಾರ ಕೊಟ್ಟರು ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಶಿವಶಂಕರಪ್ಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಶಿವಶಂಕರಪ್ಪ ಹುದ್ದೆ ತ್ಯಜಿಸುವ ನಿರ್ಣಯಕ್ಕೆ ಹೈಕೋರ್ಟ್ ಸದ್ಯಕ್ಕೆ ತಡೆ ಕೊಟ್ಟಿದೆ. ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿದ್ರು, ಸದ್ಯಕ್ಕೆ ತಡೆ ಕೊಟ್ಟಿದೆ. ಜೂನ್ 19ರಂದು ಆಯೋಗದ ಸಭೆಯಲ್ಲಿ ಈಗ ಅವರು ನಿರ್ಣಯವನ್ನ ಕೈಗೊಂಡಿದ್ರು. ಅದಕ್ಕೆ ಈಗ ಹೈಕೋರ್ಟ್ ಸದ್ಯದ ಮಟ್ಟಿಗೆ ತಡೆಯನ್ನ ಒಡ್ಡಿದೆ. ನಿರ್ಣಯವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಶಿವಶಂಕರಪ್ಪ ಅವರು. ಅರ್ಜಿ ಇತ್ಯರ್ಥ ಆಗೋ ತನಕ ಈ ನಿರ್ಣಯಕ್ಕೆ ಈಗ ತಡೆಯನ್ನ ಕೋರಿದೆ ಹೈಕೋರ್ಟ್, ಆದೇಶವನ್ನ ನೀಡಿದೆ. ಒಂದು ವಿಚಾರ ಏನಂತಂದ್ರೆ, ಇಲ್ಲಿ ಇವರ ವಿರುದ್ಧ ಆರೋಪ ಕೇಳಿ ಬಂದಿರುವುದು 2,25,000 ಅವ್ರಿಗೆ ಸ್ಯಾಲ್ರಿ ಇದೆ ಅನ್ನುವಂಥ ವಿಚಾರ. ಆದರೆ ಅವ್ರು ತೋರಿಸಿರೋದು ಆದಾಯ ಪ್ರಮಾಣ ಪತ್ರದಲ್ಲಿ 40,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ಇದೇ ಈಗ ಪ್ರಮುಖ ಆರೋಪ ಇವ್ರ ವಿರುದ್ಧ ಕೇಳಿ ಬಂದಿರೋದು. ಅದಷ್ಟೇ ಅಲ್ಲ, ಸುಳ್ಳು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪುತ್ರಿ ಕೆಲಸ ಕೊಡಿಸೋದಕ್ಕೆ ಇಂಥ ಕೆಲಸ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ, ಆರೋಪಗಳು ಕೆಪಿಎಸ್ಸಿ ಅಧ್ಯಕ್ಷರ ವಿರುದ್ಧ ಕೇಳಿ ಬರ್ತಾ ಇದೆ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಜಯಶಂಕರ್, ಕೆಪಿಎಸ್ಸಿಯಲ್ಲಿ ಏನು ನಡೀತಾ ಇದೆ? ಅಧ್ಯಕ್ಷರ ವಿರುದ್ಧವೇ ಈ ರೀತಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಫ್ಐಆರ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಈಗಾಗಲೇ ಇನ್ನು ಎಫ್ಐಆರ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯದ ಪ್ರಮಾಣ ಪತ್ರ ಏನಿದೆ ಅದೆಲ್ಲವೂ ಕೂಡ ಮಿಸ್ಯೂಸ್ ಆಗಿದೆ. ಅಲ್ಲಿ 40,000 ನನ್ನ ಇಡೀ ಕುಟುಂಬದ ಒಂದು ಹಣ ಬರುವಂಥದ್ದು, ಅಂದರೆ ವರಮಾನ ಇಡೀ ವರ್ಷದ್ದು. ಆದರೆ ಇಲ್ಲಿ 2,05,000ವರೆಗೆ, ಅಂದರೆ 2019ರಲ್ಲಿ ಅವರ ತಂದೆ 2,05,000ವರೆಗೂ ಕೂಡ ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ತಿದ್ದುಪಡಿ ಮಾಡುವಂತಹ ಮುಖಾಂತರ ನಮಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದಕ್ಕೆ ತಂದೆ ಏನಿದ್ದಾರೆ ಅವರು ಕೂಡ ಸಾಥನ್ನು, ಅಂದರೆ ಪುತ್ರಿಗೆ ಈ ರೀತಿಯಾಗಿ ಹುದ್ದೆಯನ್ನು ಗಿಟ್ಟಿಸುವಂತಹ ಒಂದು ಸಲುವಾಗಿ ಅವರು ಕೂಡ ಈ ಒಂದು ಇದರಲ್ಲಿ ಸುಳ್ಳು ಪ್ರಮಾಣ ಪತ್ರ ದಾಖಲು ಮಾಡುವಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಡೆ ನೀಡಿದೆ. ಅಂದರೆ ಯಾವುದೇ ಸದಸ್ಯರಾಗಿರಬಹುದು ಹಂಗಾಮಿ ಅಧ್ಯಕ್ಷರನ್ನು ಇಟ್ಟುಕೊಂಡು ನಂತರ ಅಥವಾ ಅಧ್ಯಕ್ಷರ ರಾಜೀನಾಮೆ ಕೇಳುವಂತಹ ಒಂದು ಅಧಿಕಾರ ಇರೋದಿಲ್ಲ. ಹೀಗಾಗಿ ಈ ಒಂದು ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ರಾಜೀನಾಮೆ ಕೊಡಿಸುವಂತಹ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ನಂತರ ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಡೆಯನ್ನು ನೀಡಿರುವಂಥದ್ದು. ಇಲ್ಲಿ ಇನ್ನು ಎಫ್ಐಆರ್ ವಿಚಾರವಾಗಿ ಬಂದರೆ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಪ್ರೂಫ್ಗಳನ್ನು ಕೂಡ ಈಗಾಗಲೇ ಕೆಪಿಎಸ್ಸಿಯ ಕಾರ್ಯದರ್ಶಿ ಏನಿದ್ದಾರೆ ಅವರು ನೀಡಿದ್ದಾರೆ. ಅಲ್ಲಿ ಮೂಲ ಪ್ರಮಾಣ ಪತ್ರಗಳನ್ನು ತೆಗೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಶಿವಶಂಕರಪ್ಪ ಅವರ ಪುತ್ರಿ ಅನ್ನುವಂತಹ ಒಂದು ವಿಚಾರಗಳು ಗೊತ್ತಾಗಿರುತ್ತೆ. ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇರೋದಿಲ್ಲ, ಅಂದರೆ ಇವರ ಪುತ್ರಿ ಅಂತ ಹೇಳಿ ಮಾಹಿತಿ ಇರೋದಿಲ್ಲ. ಹೀಗಾಗಿ ಈ ರೀತಿ 2,25,000 ಹಣವನ್ನು ಪಡೆದರೂ ಕೂಡ ಆದಾಯದ ಮೂಲವನ್ನು ಮರೆಮಾಚುವಂಥದ್ದು ಮತ್ತು ಜಾತಿಯನ್ನು ಬೇರೆ, ಅಂದರೆ ಮೀಸಲಾತಿಗೆ ಬೇಕಾದಂತಹ ಜಾತಿಗಳನ್ನು ಮಾರ್ಪಾಡು ಮಾಡುವಂತಹ ಒಂದು ಆಗಿರಬಹುದು. ಇದೆಲ್ಲವೂ ಕೂಡ ಒಂದು ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಯತ್ನಗಳಾಗಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ತನಿಖೆಯನ್ನು, ಅಂದರೆ ಸರ್ಕಾರಕ್ಕೆ ವಂಚಿಸಿರುವಂತಹ ಒಂದು ಪ್ರಕರಣಗಳು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡಿರುವಂತಹ ಒಂದು ಸೆಕ್ಷನ್ ಅಡಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮುಂದಿನ ಹಂತದಲ್ಲಿ
ಶಿವಶಂಕರ ಏನಿದ್ದಾರೆ ಸಾಹುಕಾರ ಏನಿದ್ದಾರೆ ಅವರನ್ನು ಕೂಡ ಕರೆಸಿ ಮತ್ತು ಸುಮಾರನ್ನು ಕರೆಸಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು ಪೊಲೀಸರು. ನಂತರ ಆದರೆ ಈಗ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಸಹಜವಾಗಿ ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಒಂದು ವ್ಯಕ್ತಿ ಈ ರೀತಿಯಾಗಿ ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಏನು ಆರೋಪಗಳು ಬರ್ತಾ ಇದೆ, ಅದಕ್ಕೆ ಆರೋಪಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ, ಅಂದರೆ ನಾನು ಯಾವುದೂ ಕೂಡ ಮಾಡಿಲ್ಲ, ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಿದೆ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಇದನ್ನು ಸಮರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದ ತನಿಖೆಯಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಗೊತ್ತಾಗಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಜಿಬಿಎ ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ವಾಹನಗಳ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಹಳೆಯ ಸರ್ಕಾರಿ ವಾಹನಗಳನ್ನು ಕೂಡ ಇದರಿಂದ ಹೊರತುಪಡಿಸಲಾಗಿಲ್ಲ. ಅವುಗಳಿಗೂ ಕೂಡ ನೋಟಿಸ್ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಕೂಡ ಲಾಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಳೆಯ ವಾಹನಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಚಾರಿ ಪೊಲೀಸರು. ಸೊ ಸರ್ಕಾರಿ ವಾಹನಗಳು ಯಾವ್ಯಾವುದು ಗುಜ್ರಿ ಥರ ನಿಲ್ಲಿಸಿದ್ದಾರೆ, ಸಾಕಷ್ಟು ದಿನಗಳಿಂದ ಧೂಳು ತಿಂತ ನಿಂತಿವೆ, ಅವುಗಳನ್ನ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸರ್ಕಾರಿ ವಾಹನಗಳನ್ನು ಲಾಕ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ಸರ್ಕಾರಿ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸಲಾಗುತ್ತೆ. ಈ ರೀತಿ ನೋಟಿಸ್ ನೀಡಿದರೆ ಆ ಸಂಬಂಧಪಟ್ಟ ಇಲಾಖೆಗಳು, ಅಂದರೆ ಯಾವ ಇಲಾಖೆಗೆ ಕಡೆಯದಾಗಿ ಆ ವಾಹನವನ್ನು ಕೊಡಲಾಗಿತ್ತೋ ಆ ಇಲಾಖೆ ಅದಕ್ಕೆ ಹೊಣೆ ಆಗತ್ತೆ. ಆ ಯಾವ ಅಧಿಕಾರಿ ಅದನ್ನು ಉಪಯೋಗಿಸಿದ್ರೋ ಅವರೇ ಅದಕ್ಕೆ ಹೊಣೆ ಆಗ್ತಾರೆ. ಪೊಲೀಸ್ ಠಾಣೆಯ ಮುಂದೆ ನಿಂತಿರುವ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಪೊಲೀಸ್ ಸ್ಟೇಷನಲ್ಲಿರುವಂಥವು ಕೋರ್ಟ್ ಕೇಸ್ ಆಗಿರೋದ್ರಿಂದ ಈಗ ಅವುಗಳನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಮಾಡ್ತೀವಿ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸು ನಿಂತಿದ್ದಾವೆ. ಅವು ನೀವು ಅದನ್ನು ಕೇಳ್ಬೋದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸು ಕೋರ್ಟ್ ಕೇಸಿನ ಭಾಗ ಆಗಿರುತ್ತೆ. ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ ಏನು ವಿಲೇವಾರಿ ಮಾಡೋಕ್ಕಾಗೋದಿಲ್ಲ. ಅಂಥದ್ದು ಒಂದೆರಡು ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಲಿಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸು ನಿಂತಿದ್ದಾವೆ. ಅವು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂತನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಅದರ ಜೊತೆಯಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ವಾಹನಗಳಿಗೂ ಕೂಡ ಲಾಕ್ ಬೀಳ್ತಾ ಇದೆ. ಇದಷ್ಟೇ ಅಲ್ಲ, ಸರ್ಕಾರ ಇನ್ನೊಂದು ಹೆಜ್ಜೆ ಈಗ ಮುಂದಕ್ಕಿಟ್ಟಿದೆ. ಈ ಫುಟ್ಪಾತ್ ಬಳಿಕ ರಾಜಕಾಲುವೆಯ ಸರದಿ. ಈಗ ರಾಜಕಾಲುವೆ ಒತ್ತುವರಿ ತೆರವಿಗೆ ಸರ್ಕಾರ ಹಾಗಾದ್ರೆ ಮುಂದಾಗುತ್ತಾ ಅನ್ನೋ ಪ್ರಶ್ನೆ. ಅನೇಕ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಇದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಸರ್ಕಾರ ಮಾಡುತ್ತಾ. ಹಾಗಾದ್ರೆ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ಒಲವನ್ನ ತೋರಿಸಿದೆ ಸರ್ಕಾರ. ಇದೇ ಒಲವನ್ನ ಈಗ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ, ಅದನ್ನ ತೆರವು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಹಾಗಾದ್ರೆ ತೋರಿಸುತ್ತಾ ಅನ್ನೋ ಪ್ರಶ್ನೆ. ಸರ್ಕಾರ ಶೀಘ್ರದಲ್ಲೇ ಇದ್ರ ಬಗ್ಗೆ ಕೂಡ ಪ್ಲಾನ್ ಮಾಡ್ಕೊಳ್ಳುತ್ತೆ ಅನ್ನುವಂಥ ಒಂದಷ್ಟು ಸೂಚನೆಗಳಿದೆ. ಇನ್ನೊಂದು ಕ್ಯಾಂಪೇನೇ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತಾರೆ, ಅದು ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನೇ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತಾರೆ, ಅದು ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನೇ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತಾರೆ, ಅದು ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನೇ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಪಾದಚಾರಿ ಒತ್ತುವರಿ ತೆರವಾಯಿತು, ಆ ನಂತರದಲ್ಲಿ ಬಿಡಾಡಿ ವಾಹನಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ಈಗ ಚಾಲ್ತಿಯಲ್ಲಿದೆ. ಆದರೆ ಈಗ ಇರುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ, ಅನೇಕ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಒಂದಷ್ಟು ಮಾಲ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿದೆ. ಇವರ ವಿರುದ್ಧ ಸಮರ ಯಾವಾಗ, ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳು ಹಾಗಾದ್ರೆ ಸರ್ಕಾರ ಮಾಡುತ್ತಾ ಅಂತ ಸೂಚನೆ ಸಿಕ್ಕಿರೋದಾದ್ರೆ ಯಾವಾಗ ಆರಂಭ ಆಗುತ್ತೆ ಅಂತ? MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.
ಎಸ್, ಏನು ಪ್ರಮುಖವಾಗಿ ಈ ಒಂದು ಒತ್ತುವರಿ ತೆರವು ಏನಿದೆ, ಪಾದಚಾರಿ ಒತ್ತುವರಿ ತೆರವುಗಳು ಆರಂಭ ಆಗಿದೆ. ಅದರ ಜೊತೆಗೆ ಬಿಡಾಡಿ ವಾಹನಗಳ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಜಿಬಿಎ ಮತ್ತು ಪೊಲೀಸರು ಆರಂಭಗೊಳಿಸಿದ್ದಾರೆ. ಈ ಮಧ್ಯದಲ್ಲಿ ಇದೀಗ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು, ರಾಜಕಾಲುವೆಗಳ ಒತ್ತುವರಿ ತೆರವನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ರಾಜಕಾಲುವೆ ಒತ್ತುವರಿ ತೆರವನ್ನು ಮಾಡೋದಕ್ಕೆ ಇಚ್ಛಾಶಕ್ತಿ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಇನ್ನು ಸಚಿವರು ಹೇಳುವಂತಹ ಪ್ರಕಾರ ಬಡವರು ಶ್ರೀಮಂತರು ಅನ್ನುವಂತಹ ಯಾವುದೇ ವ್ಯತ್ಯಾಸಗಳಿಲ್ಲ, ಎಲ್ಲೆಲ್ಲಿ ಒತ್ತುವರಿಗಳಾಗಿದೆ ಅಲ್ಲೆಲ್ಲವನ್ನು ಕೂಡ ತೆರವು ಮಾಡ್ತೀವಿ ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಆದರೆ ಈ ಒಂದು ಮಾತು ಬರೀ ಬಾಯಿ ಮಾತಿಗೆ ಸೀಮಿತ ಆಗುತ್ತಾ, ಅದು ಕಾರ್ಯರೂಪಕ್ಕೆ ಬರುತ್ತಾ, ರಾಜಕಾಲುವೆ ಒತ್ತುವರಿ ತೆರವುಗಳನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಜೋರಾಗ್ತಾ ಇರುವಂಥದ್ದು. ಇದು ವ್ಯಾಪಕ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 2626 ಜಾಗಗಳನ್ನು ಜಿಬಿಎ ಅಂತ ಹೇಳಿದರೆ ಈ ಹಿಂದಿನ BBMP ಗುರುತು ಮಾಡಿತ್ತು. ಎಲ್ಲೆಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗಿದೆ ಆ ಒಂದು ಜಾಗಗಳನ್ನು ಮಾರ್ಕಿಂಗ್ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಸುಮಾರು 450ಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ಉದ್ದ ದೂರ ಈ ಒಂದು ರಾಜಕಾಲುವೆ ಒತ್ತುವರಿ ಆಗಿದೆ ಅನ್ನುವಂತಹ ಒಂದು ವರದಿಯನ್ನು ಕೂಡ ನೀಡಿತ್ತು. ಅದಾದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಗೊಂಡಿತ್ತು. ಅಂತ ಹೇಳಿದರೆ ಈ ಹಿಂದಿನ BBMP ಏನಿದೆ ಎಲ್ಲ ವಲಯಗಳಲ್ಲೂ ಕೂಡ ತನ್ನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಗೊಳಿಸಿತ್ತು. ಆದರೆ ನಾನಾ ಕಾರಣಗಳಿಲ್ಲ ಅಂತ ಹೇಳಿದರೆ ಒಂದಿಷ್ಟು ಕಟ್ಟಡಗಳೇನಿದೆ ಅವರು ಸ್ಟೇ ಆರ್ಡರ್ಗಳನ್ನು ತರುವಂಥದ್ದು, ಒತ್ತುವರಿ ತೆರವಿಗೆ ಬಿಡದೇ ಇರುವಂಥದ್ದು, ಈ ಒಂದು ವಿಚಾರಗಳಿಂದಾಗಿ ಸಂಪೂರ್ಣವಾಗಿ ಸ್ತಬ್ಧ ಆಗಿ ಹೋಗಿತ್ತು. ಅದಾದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವಿನ ವಿಚಾರವಾಗಿ BBMP ಆಗಿರ್ಬೋದು ಅಥವಾ ಈಗಿನ GBA ಆಗಿರ್ಬೋದು ಯಾವುದೇ ರೀತಿಯಾದಂಥ ಚರ್ಚೆಗಳನ್ನು ಮಾಡಿಲ್ಲ. ಇನ್ನು ಹೊಸದಾಗಿ ಹೋಗಿ ಜಾಗಗಳನ್ನು ಗುರುತು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿಲ್ಲ. ಇನ್ನು ಬಫರ್ ಝೋನ್ಗಳೇನಿದೆ, ರಾಜಕಾಲುವೆಗಿಂತ ಸುಮಾರು 10 ಮೀಟರ್ ಅಂತರದಲ್ಲಿ ಒಂದು ಕಟ್ಟಡ ಆರಂಭ ಆಗಬೇಕು, ಆದರೆ ಅಥವಾ ಅದಕ್ಕಿಂತ ದೂರದಲ್ಲಿ ಇರಬೇಕು. ಆದರೆ ಒಂದಿಷ್ಟು ಬಫರ್ ಝೋನ್ಗಳನ್ನು ಮೀರಿಕೊಂಡು ಆ ಬಫರ್ ಝೋನ್ಗಳಲ್ಲೇ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥದ್ದು, ಮಾಲ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಪಾರ್ಟ್ಮೆಂಟ್ಗಳನ್ನು ಕಟ್ಟುವಂಥ ಕೆಲಸಗಳೇ ಆಗಿದೆ. ಈ ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂಥದ್ದು ಕಟ್ಟಡಗಳಾಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಅವುಗಳ ಮಾರ್ಕಿಂಗನ್ನು ಮಾಡೋದಕ್ಕೆ ಕೂಡ GBA ಅಧಿಕಾರಿಗಳಿಗೆ ಈಗ ಒಂದು ಸೂಚನೆ ಸಿಕ್ಕಿದಂತೆ ಇದೆ. ಈ ನಿಟ್ಟಿನಲ್ಲಿ ಪಾದಚಾರಿ ಒತ್ತುವರಿ ತೆರವು ಆದ ಬಳಿಕವಾಗಿ ಈ ಒಂದು ರಾಜಕಾಲುವೆಗಳ ಒತ್ತುವರಿಯನ್ನು ಮಾಡೋದಕ್ಕೆ ಸಚಿವರು ತುದಿಗಾಲಿನಲ್ಲಿ ನಿಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಬರೀ ಒಂದು ಆಸಕ್ತಿ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡಬೇಕಂತ ಹೇಳಿದ್ರೆ ಅಧಿಕಾರಿಗಳು ಮತ್ತೆ ಸಚಿವರಿಗೆ ಒಂದು ಇಚ್ಛಾಶಕ್ತಿ ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಯಾವಾಗ ಮಾರ್ಕಿಂಗ್ ಗಳನ್ನ ಮಾಡಲಾಗುತ್ತೆ, ಯಾವಾಗ ಒತ್ತುವರಿ ತೆರವಿಗೆ ನೋಟಿಸ್ ಅನ್ನು ನೀಡಲಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಹೋಗಿ ಸ್ಟೇ ಆರ್ಡರ್ ಗಳನ್ನ ತರುವಂತಹ ಕೆಲಸಗಳಾಗುತ್ತೆ. ಆದ್ರೆ ಈ ಬಾರಿ ಈ ಒಂದು ಒತ್ತುವರಿ ತೆರವಿನ ಕಾರ್ಯಾಚರಣೆ ಏನಿದೆ ಅದನ್ನ ಸದೃಢಗೊಳಿಸಿಕೊಂಡು ಏಕಾಏಕಿಯಾಗಿ ಹೋಗಿ ಏನು ಒತ್ತುವರಿ ತೆರವು ಮಾಡಿರುವಂತಹ ಜಾಗಗಳೇನಿದೆ ಅವುಗಳನ್ನ ತೆರವು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅಥವಾ ಈ ಒಂದು ಪ್ಲಾನ್ ಏನಿದೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಅಶ್ವಿನಿ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ RSS ಬೈಠಕ್. ಬೆಳಗ್ಗೆ 10 ಗಂಟೆಗೆ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ಮತ್ತೆ ಆರಂಭ ಆಗುತ್ತೆ. ಇವತ್ತು ಬೆಳಗಾವಿಯ ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ದೇಶವ್ಯಾಪಿ 46 ಪ್ರಾಂತ್ಯಗಳ ಪ್ರಚಾರಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಸಂಘದ ಸಂಘಟನೆಗೆ ಮಾತ್ರ ಆದ್ಯತೆ ಕೊಡಲಾಗಿದೆ, ಅಂದರೆ ಸಂಘಟನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ಸರಸಂಘ ಚಾಲಕರ ಪ್ರವಾಸ ಯಾವ ರೀತಿಯಲ್ಲಿರುತ್ತೆ, ಆಮೇಲೆ ಪ್ರಚಾರಕರ ಕಾರ್ಯಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಹೇಗಿರಬೇಕು, ಈ ರೀತಿಯಾಗಿ ಸಂಘಟನೆಯ ವಿಚಾರಗಳ ಕುರಿತಾಗಿ ಹೆಚ್ಚಿನ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಘ ದುರ್ಬಲ ಇರೋ ಕಡೆ ಏನೆಲ್ಲ ಮಾಡಬೇಕು ಅನ್ನೋ ಚರ್ಚೆ ಇವತ್ತು ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಘದ ಕಾರ್ಯಯೋಜನೆಗಳನ್ನು ಇನ್ನಷ್ಟು ವಿಸ್ತರಣೆ ಮಾಡುವಂಥದ್ದು, ಶಾಖೆಗಳನ್ನು ವಿಸ್ತರಣೆ ಮಾಡುವಂಥದ್ದು, ಇಂಥ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಇನ್ನಷ್ಟು ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇವುಗಳನ್ನು ಹೊರತುಪಡಿಸಿ ಅದು ಪ್ರಿಯಾಂಕಾ ಖರ್ಗೆ ಅವರ ವಿಚಾರ ಇರಬಹುದು ಅಥವಾ ರಾಮ ಮಂದಿರದ ವಿಚಾರ ಇರಬಹುದು, ಇಂಥ ವಿಚಾರಗಳಿಗೆ RSS ಬಹಿರಂಗವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೇ ಇರೋದನ್ನು ಗಮನಿಸಬಹುದು. ಭೂಸ್ವಾಧೀನವನ್ನ ವಿರೋಧಿಸಿ ಅನೇಕ ದಿನಗಳಿಂದ ಈಗಾಗಲೇ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ, ಹೋರಾಟವನ್ನ ನಡೆಸಲಾಗ್ತಾ ಇದೆ. ಇವತ್ತು ರೈತರು ಬಿಡದಿ ಚಲೋ ಹಮ್ಮಿಕೊಂಡಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಇವತ್ತು ಬಿಡದಿ ಚಲೋ. ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಕೂಡ
ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ 11:30ಕ್ಕೆ ಈ ಬಿಡದಿ ಚಲೋ ಆರಂಭ ಆಗಲಿದೆ. ಬಿಡದಿ ಚಲೋಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿದೆ. ಅದರ ಜೊತೆಯಲ್ಲಿ ನೋಟಿಸ್ ಜಾರಿ ಮಾಡಿದ್ದಾರೆ. ಈಗ ಬಿಡದಿ ಪೊಲೀಸರು ಅನುಮತಿ ಇಲ್ಲದೆ ರ್ಯಾಲಿಯನ್ನ ಏನಾದರೂ ಮಾಡಿದ್ರೆ ಕಾನೂನು ಕ್ರಮ ಅಂತ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಬಿಡದಿ ಚಲೋಗೆ ಈಗ ರೈತ ಸಂಘಟನೆಗಳು ಕರೆ ನೀಡಿದೆ. ಆದ್ರೆ ಯಾವುದೇ ಅನುಮತಿ ಇಲ್ಲದೆ ರ್ಯಾಲಿಯನ್ನ ಮಾಡಹಂಗಿಲ್ಲ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಕಾನೂನು ಕ್ರಮ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ರೈತರ ಭೂಹಿತ ರಕ್ಷಣಾ ಸಂಘದ ಅಧ್ಯಕ್ಷ ರಾಮಯ್ಯ ಅವರಿಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಯಾವುದೇ ರ್ಯಾಲಿಯನ್ನ ನಡೆಸುವಂತಿಲ್ಲ ಅಂತ ಈಗಾಗಲೇ ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಇವತ್ತಿನ ಬಿಡದಿ ಚಲೋ ಯಾವ ರೀತಿ ಆಗಿರುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ, 11:30ಕ್ಕೆ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಈ ಹೋರಾಟ ಯಾವ ರೀತಿ ಇರುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ರ್ಯಾಲಿ ಮಾಡೋದಕ್ಕೆ ಇಲ್ಲ ಅನ್ನುವಂಥ ಸೂಚನೆ ಇರೋದ್ರಿಂದ ಪೊಲೀಸರು ಹಾಗಾದ್ರೆ ಇವರೆಲ್ಲರನ್ನು ಕೂಡ ವಶಕ್ಕೆ ಪಡಿತಾರಾ ಹಾಗಾದ್ರೆ, ಅಥವಾ ಅನುಮತಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಬಿಡದಿ ಪೊಲೀಸರು ಸದ್ಯಕ್ಕೆ ಈಗ ರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ರೈತರ ಭೂಹಿತ ರಕ್ಷಣಾ ಸಂಘದ ರಾಮಯ್ಯ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಇವತ್ತು ಒಂದು ಕಡೆ ಬಿಡದಿ ಚಲೋ ಇದೆ, ಮತ್ತೊಂದು ಕಡೆ ರ್ಯಾಲಿಗೆ ಅವಕಾಶ ಇಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತಿನ ಬಿಡದಿ ಚಲೋ ಸ್ವರೂಪ ಯಾವ ರೀತಿ ಆಗಿರುತ್ತೆ, ಅಥವಾ ಬಿಡದಿ ಚಲೋ ಮಾಡುವಂತ ಆರಂಭದ ಸಂದರ್ಭದಲ್ಲಿ ಪೊಲೀಸರವರನ್ನ ವಶಕ್ಕೆ ಪಡಿತಾರಾ, ಏನಾಗಬಹುದು, ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ಏನು ಪ್ರಮುಖವಾಗಿ ಬಿಡದಿಯಲ್ಲಿ ಸತತವಾಗಿ ಧರಣಿಗಳು ನಡೀತಾನೆ ಇದೆ. ಭೂಸ್ವಾಧೀನವನ್ನು ವಿರೋಧಿಸಿ ಅಲ್ಲಿನ ರೈತರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ರೈತರೇನಿದ್ದಾರೆ ಅವರು ಕೂಡ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಅಲ್ಲಿನ ಭೂಸ್ವಾಧೀನವನ್ನು ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅನೇಕ ಬಾರಿ ಅಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆಸಲಾಗಿದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನ ರೀತಿಯಾದಂತಹ ಪ್ರತಿಭಟನೆಗಳನ್ನ ಕೂಡ ನಡೆಸಲಾಗಿದೆ. ಆದರೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳು ಅಂತ ಹೇಳಿದ್ರೆ ಸ್ಥಳೀಯ ಜಿಲ್ಲೆಗಳಾಗಿರುವಂತಹ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಈ ಭಾಗದ ರೈತರು ಅಲ್ಲಿ ಇವತ್ತು ಸೇರ್ಲಿಕ್ಕಿರುವಂಥದ್ದು, ಸೇರಿ ಒಂದು ಬೃಹತ್ ರ್ಯಾಲಿಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ನಡೆಸಿರುವಂಥದ್ದು. ಭೂಸ್ವಾಧೀನವನ್ನ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹಾಕೋದಕ್ಕೆ ಬೈರಮಂಗಲದಿಂದ BGS ಸರ್ಕಲ್ ಏನಿದೆ ಆ ಒಂದು ಸರ್ಕಲ್ ವರೆಗೆ ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ, ರ್ಯಾಲಿಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ರು. ಈ ನಿಟ್ಟಿನಲ್ಲಿ ಸುಮಾರು ಸಾವಿರಾರು ರೈತರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಅದರ ಜೊತೆಗೆ ಸುಮಾರು 100 ಟ್ರ್ಯಾಕ್ಟರ್ಗಳ ಮೂಲಕ ಈ ಒಂದು ರ್ಯಾಲಿಯನ್ನ ನಡೆಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಲಾಗಿತ್ತು. ಆ ಸ್ಥಳೀಯ ರೈತರು ಅದರ ಜೊತೆಗೆ ಏನು ರೈತ ಸಂಘಟನೆಗಳೇನಿದೆ ಈ ಒಂದು ಪ್ರತಿಭಟನೆಯಲ್ಲಿ, ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಲಿಕ್ಕೆ ಇವತ್ತು ಸಿದ್ಧತೆಯನ್ನ ಕೂಡ ನಡೆಸಲಾಗಿತ್ತು. ಇನ್ನು 11:30ಕ್ಕೆ ಈ ಒಂದು ರ್ಯಾಲಿಯನ್ನ ಆರಂಭ ಮಾಡೋದಕ್ಕೆ ಎಲ್ಲ ನಿರ್ಧಾರವನ್ನ ಕೂಡ ಮಾಡಿದ್ರು. ಆದ್ರೆ ಸದ್ಯ ಇದೀಗ ಈ ಒಂದು ರ್ಯಾಲಿ ಏನಿದೆ ಈ ಒಂದು ರ್ಯಾಲಿಗೆ ಬಿಡದಿ ಪೊಲೀಸರು ಅನುಮತಿಯನ್ನು ನೀಡಿಲ್ಲ. ಯಾವುದೇ ಕಾರಣಕ್ಕೂ ರ್ಯಾಲಿಗಳನ್ನ ಮಾಡಬಾರ್ದು, ಟ್ರ್ಯಾಕ್ಟರ್ಗಳನ್ನ ರಸ್ತೆಗೆ ಇಳಿಸಬಾರ್ದು ಅನ್ನುವಂಥದ್ದನ್ನ ರಾಮಯ್ಯ ಅವರಿಗೆ ಈ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಆದರೆ ನಾನು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಎಲ್ಲ ರೈತರು ಕೂಡ ನಾವು ರ್ಯಾಲಿಯನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ದೃಢ ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಂದಿಷ್ಟು ರೈತರು ರ್ಯಾಲಿ ಮಾಡ್ತೀವಿ ಅನ್ನುವಂಥ ಪಟ್ಟು ಹಿಡಿದು ಕೂತಿದ್ರೆ, ಮತ್ತೊಂದಿಷ್ಟು ರೈತರು ಬರೀ ಪ್ರತಿಭಟನೆ ನಡೆಸೋಣ, ಬೈರಮಂಗಲ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಕೂಡ ಬಂದಿರುವಂಥದ್ದು. ಇನ್ನು ರೈತರ ಮಧ್ಯದಲ್ಲೇ ಇದೀಗ ಒಂದಿಷ್ಟು ಗೊಂದಲ ಸೃಷ್ಟಿಯಾಗ್ತಿದೆ. ಯಾಕಂತ ಹೇಳಿದ್ರೆ ಅನುಮತಿ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ರ್ಯಾಲಿ ಮಾಡೋದಾ ಅಥವಾ ರ್ಯಾಲಿ ಮಾಡದೆ ಸುಮ್ಮನೆ ಪ್ರತಿಭಟನೆಯನ್ನು ನಡೆಸೋದಾ ಅನ್ನುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಬಗ್ಗೆ ಇದೀಗ ರೈತರೇ ತಾವೇ ಖುದ್ದಾಗಿ ಒಂದು ಚರ್ಚೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಬಹುತೇಕ ಈ ಒಂದು ರೈತರು ಎಲ್ಲ ಸೇರಿಕೊಂಡು ಇವತ್ತು ರ್ಯಾಲಿಯನ್ನು ಮಾಡುವಂತಹ ಒಂದು ಸಂದರ್ಭ ಇರುವಂಥದ್ದು. ಅದರ ಜೊತೆಗೆ ರ್ಯಾಲಿಯನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ದೃಢ ನಿರ್ಧಾರಕ್ಕೆ ಕೂಡ ಒಂದಿಷ್ಟು ರೈತರು ಬಂದಿರುವಂಥದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ರೈತರುಗಳೇನಿದ್ದಾರೆ ಅವರು ಟ್ರ್ಯಾಕ್ಟರ್ಗಳ ಸಮೇತವಾಗಿಯೇ ಬರೋದ್ರಿಂದಾಗಿ ಇವತ್ತು ಬೈರಮಂಗಲ ಸರ್ಕಲ್ನಿಂದ ಈ ಒಂದು ರ್ಯಾಲಿ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಇದರ ಮಧ್ಯದಲ್ಲಿ ಪೊಲೀಸರ ಮತ್ತೆ ರೈತರ ನಡುವೆ ಒಂದು ತಿಕ್ಕಾಟ ಮತ್ತೆ ಒಂದು ಗಲಾಟೆ, ವಾಗ್ವಾದಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನ ಮಾಡಬೇಡಿ ಅಂತ ಹೇಳಿ. ಆದ್ರೆ ರೈತರು ಮಾತ್ರ ನಾವು ರ್ಯಾಲಿಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ದೃಢ ನಿರ್ಧಾರ ಮಾಡಿರೋದ್ರಿಂದಾಗಿ ಪೊಲೀಸರು ಮತ್ತೆ ರೈತರ ಮಧ್ಯದಲ್ಲಿ ಒಂದು ವಾಗ್ವಾದ ಆಗುವಂತಹ ಸಾಧ್ಯತೆಗಳು ಅಥವಾ ಒಂದು ಬಿಸಿ ಏರುವಂತಹ
ಇರುವಂತಹ ಕಾವೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಒಂದು 11 ಮತಕ್ಕೆ ಸದ್ಯ ರ್ಯಾಲಿಗೆ ಸಿದ್ಧತೆಗಳು ಕೂಡ ಸಕಲವಾಗಿ ನಡೀತಾ ಇರುವಂಥದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ರೈತರು ಬರ್ತಾ ಇರುವಂಥದ್ದು. ಇನ್ನು ಸ್ಥಳೀಯ ರೈತರು ಏನಿದ್ದಾರೆ, ಬಿಡದಿಯ ರೈತರು ಏನಿದ್ದಾರೆ, ಅವರು ಕೂಡ ಅಲ್ಲಿ ತಮ್ಮ ತಮ್ಮ ಟ್ರ್ಯಾಕ್ಟರ್ಗಳನ್ನ ಈ ಒಂದು ರ್ಯಾಲಿಗೋಸ್ಕರ ಸಿದ್ಧತೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಶ್ವಿನಿ. ಆಲ್ ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗಳು ಸರಿಯಾದ ಸಮಯಕ್ಕೆ ನಡೆಯುತ್ತೆ. ವಿಧಾನಸಭಾ ಚುನಾವಣೆಗಳು ನಿಗದಿತ ಡೇಟ್ಗೆ ಕರೆಕ್ಟಾಗಿ ಮುಕ್ತಾಯ ಆಗುತ್ತೆ. ಆದರೆ ಕೋಟಿ ಕೋಟಿ ಜನರ ಆಸ್ತಿಯಾಗಿರುವಂತಹ ಬೆಂಗಳೂರು ಜನರ GBA ಚುನಾವಣೆ ಮಾತ್ರ ನಡೀತಾನೇ ಇಲ್ಲ. 10-11 ವರ್ಷ ಆಯಿತು. ಯಾವ ಸರ್ಕಾರಕ್ಕೂ, BJP ಕಾಂಗ್ರೆಸ್ ಯಾವ ಸರ್ಕಾರಕ್ಕೂ ಕೂಡ ಈ GBA ಎಲೆಕ್ಷನ್ಸ್ ಮಾಡೋಕ್ಕೆ ಮನಸ್ಸಿಲ್ಲ. ಒಂದಲ್ಲ ಒಂದು ನೆಪ ಒಡ್ಡಿ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಾರೆ, ಹೈಕೋರ್ಟ್ ಮೆಟ್ಲು ಹತ್ತಾರೆ, ಏನೋ ಒಂದು ನೆಪ ಹೇಳ್ತಾರೆ. ಅದೇ ಒಂದು ಕಾಯಕ ಆಗಿಬಿಟ್ಟಿದೆ. ಯಾಕೆ ಹೀಗೆ? ಅಷ್ಟಕ್ಕೂ ಬೆಂಗಳೂರಿನ ಶಾಸಕರಿಗೆ ಪಾಲಿಕೆ ಚುನಾವಣೆ ನಡೆಯೋದು ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಏನು ಇದರ ಮರ್ಮ? ಡೀಟೇಲ್ಸ್ ಇಲ್ಲಿದೆ. GBA ಎಲೆಕ್ಷನ್ಗೆ ಹಿಡಿದ ಗ್ರಹಣ ಬಿಡೋದು ಯಾವಾಗ? GBA ಎಲೆಕ್ಷನ್ಗೆ ಮತ್ತೆ ಸಮಯ ಕೇಳಿದ ರಾಜ್ಯ ಸರ್ಕಾರ. ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಬೆಂಗಳೂರು ದೇಶದ ಹೆಮ್ಮೆಯ IT ಹಬ್. ಆದರೆ ಕಳೆದ 5 ವರ್ಷಗಳಿಂದ ಈ ಮಹಾನಗರಕ್ಕೆ ಒಬ್ಬ ಮೇಯರ್ ಇಲ್ಲ. ಜನಪ್ರತಿನಿಧಿಗಳಾದ ಕಾರ್ಪೊರೇಟ್ಗಳು ಕೂಡ ಇಲ್ಲ. ಅಧಿಕಾರಿಗಳೇ ಇಲ್ಲಿ ಸುಪ್ರೀಂ. ಜನಸಾಮಾನ್ಯರು ತಮ್ಮ ವಾರ್ಡ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಶಾಸಕರ ಮನೆ ಬಾಗಿಲು ಕಾಯಬೇಕಾದಂತಹ ದುಸ್ಥಿತಿ ಇದೆ. ಶಾನುಗಟ್ಟಲೆ ಕಾಲಹರಣ ಮಾಡಲಾಯಿತು. ಸದ್ಯ ಬೆಂಗಳೂರಿನಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಆಡಳಿತ ಯಂತ್ರವೆಲ್ಲ ಇದರಲ್ಲಿ ಬ್ಯುಸಿಯಾಗಿದೆ ಅನ್ನೋ ನೆಪವನ್ನ ಮುಂದಿಟ್ಟುಕೊಂಡು GBA ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ನಮಗೆ ಈ ವರ್ಷ ಅಂದ್ರೆ 2026 ಡಿಸೆಂಬರ್ ವರೆಗೆ ಕಾಲಾವಕಾಶವನ್ನ ಕೊಡಿ ಅಂತ ಮತ್ತೊಂದು ಮುಂದೂಡಿಕೆಯ ಆಟವನ್ನ ಶುರು ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆಯಂತೆ ಸೋಲಿನ ಭಯ. ನೋಡಿ, GBA ಚುನಾವಣೆ ನಡೆಸದೆ ಕಾಲು ದೊಡ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಕೆಂಡ ಕಾರಿದೆ. GBA ಚುನಾವಣೆ ಮಾಡಲು ಕಾಂಗ್ರೆಸ್ಗೆ ಭಯ. ಹೀಗಾಗಿ ಎಲೆಕ್ಷನ್ ಮುಂದೂಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ದಳಕಮಲ ನಾಯಕರು ಕಿಡಿಕಾರ್ತಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಈಗ SIR ಅನ್ನು ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನನ್ನು ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನು ಮುಂದಿಟ್ಕೊಂಡು ಈಗ ಚುನಾವಣೆಯನ್ನು ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನು ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ದರೂ ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನ್ನಿಸ್ತಕ್ಕಂಥದ್ದು, ನೀವು SIRಗೇನೆ ಕೋಪ್ರೇಟ್ ಮಾಡಿಲ್ಲ. SIR ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳೋ ಅಂಥದ್ದು ಅಂತ ಹೇಳಿದರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು, ಅದು ಇರ್ತದೆ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ. ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರುವಂತಹ ರಾಜ್ಯ ಚುನಾವಣಾ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ.
ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಜನಪ್ರತಿನಿಧಿಗಳಿಲ್ಲದ ಬೆಂಗಳೂರು ಈಗ ಸಂಪೂರ್ಣವಾಗಿ ಅಧಿಕಾರಿಗಳ ಮತ್ತು ಶಾಸಕರ ಕಪಿಮುಷ್ಟಿಯಲ್ಲಿದೆ. ಕೋರ್ಟ್ಗಳು ಎಷ್ಟೇ ಡೆಡ್ಲೈನ್ ನೀಡಿದರೂ ಹೊಸದೊಂದು ತಾಂತ್ರಿಕ ನೆಪವನ್ನ ಸೃಷ್ಟಿಸಿ ಅಪೀಲು ಹೋಗುವ ಪದ್ಧತಿ ಮುಂದುವರಿಯುತ್ತಲೇ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುಂಜಾನೆ ಮುನ್ನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH